ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ವಿಶೇಷ ಮತ್ತೆ ಮಯೂರಿ ಮದುವೆ ಆಗ್ಲೇಬಾರ್ದು ಅಂತ ಅಂದ್ಕೊಂಡೆ. ಆದ್ರೆ ಮದುವೆ ದಿನ ಬಂದೇ ಬಿಡ್ತು. ಏನ್ ಮಾಡಿ ಈ ಮದುವೆನ ತಡೀಲಿ? ಸಾಧ್ಯನೇ ಇಲ್ಲ. ಈ ಮದುವೆನ ನಿನ್ನಿಂದ ತಡೆಯಕ್ಕೆ ಸಾಧ್ಯನೇ ಇಲ್ಲ. ನೀನು ಅನ್ಕೋತಾ ಇದ್ದಿದ್ದ ವಿಷಯ ನನಗೆ ಹೆಂಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ನನಗೆಲ್ಲ ಗೊತ್ತಾಗತ್ತೆ ಕಣ, ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಈ ದಿಗ್ವಿಜಯ ಹೇಳಿದ್ಮೇಲೆ ಮದುವೆ ನಡೆಯುತ್ತೆ. ಏನಾಗ್ತದೆ? ಏನ್ ನಡೀತಾ ಇದೆ ಇಲ್ಲಿ? ಈ ಮಾಸದಲ್ಲಿ ನನಗೆ ಅರ್ಶನ ಸೋಕಿದ್ರೆ ಸಾಕು, ನಾನು ಹಾವಾಗಿ ಬದಲಾಗಬೇಕಾಗಿತ್ತು. ಆದರೆ ಯಾಕೆ ಬದಲಾಗ್ತಿಲ್ಲ? ನನಗೊಂದು ಅರ್ಥ ಆಗ್ತಿಲ್ವಲ್ಲ. ಇದಕ್ಕೆ ಯಾವುದೇ ರೀತಿ ಪರಿಹಾರ ಇಲ್ಲ ಅಂತ ನಾಗ ಮಾತಾನೆ ಹೇಳಿದ್ರು. ಹಾಗೆ ಹೇಳಿದವರು ಅವರೇ ನನ್ನ ಕೈನ ಹಿಡಿದು ಬಲವಂತವಾಗಿ ಅರ್ಶನದ ಮಿಶ್ರಕ್ಕೆ ಹಾಕಿದ್ರು ಅಂದ್ರೆ ಏನರ್ಥ? ಅಂದ್ರೆ ನನ್ನ ರಹಸ್ಯ ಎಲ್ಲರ ಮುಂದೆ ಬಯಲಾಗ್ಲಿ ಅಂತನಾ? ಇಲ್ಲ, ಆಗ ಮಾತಾ ಹಾಗೆಲ್ಲ ಬಯಸೋರೇ ಅಲ್ಲ. ಹಾಗೆ ಬಯಸಿದ್ರು ನಾನು ಒಬ್ಬಳಿಗೆ ತೊಂದರೆ ಆಗೋದಿಲ್ಲ. ತೊಂದರೆ ಅವ್ರಿಗೂ ಆಗುತ್ತೆ, ಅವ್ರ ಮಗನಿಗೂ ಆಗುತ್ತೆ. ನನಗೆ ಯಾಕೋ ತುಂಬ ಅನುಮಾನ ಬರ್ತಾ ಇದೆ. ಅವರು ನಿಜವಾಗ್ಲೂ ನಾಗ ಮಾತಾನೇನಾ? ಯಾರಿರ್ಬೋದು ಅದು? ಛೇ, ಇಂಥ ಸಮಯದಲ್ಲಿ ಅಭಯ್ ಅವರಿದ್ದಿದ್ರೆ, ಅವ್ರ ಹತ್ರ ನನ್ನ ಗೊಂದಲಗಳನ್ನೆಲ್ಲ ಹಂಚ್ಕೊಂಡಿದ್ದಿದ್ರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತಿತ್ತು. ಆ ವಿಶೇಷ ನಾಗ ಅಂತ ಅವ್ರು ಹೇಳಿದ್ದನ್ನ ನಾನು ಒಪ್ಪದೆ ರೇಗ್ದೆ ಅಂತ ಬೇಜಾರು ಮಾಡ್ಕೊಂಡು ಎಲ್ಲೋ ಹೋಗಿರ್ಬೇಕು. ಸ್ವಾಮಿಗಳು ಬೇರೆ ಆ ವಿಶೇಷ ನಾಗನೋ ಮನುಷ್ಯನೋ ಅಂತ ಪರೀಕ್ಷೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಅವರು ಕಾಣಿಸ್ತಾ ಇಲ್ಲ. ಮತ್ತೆ ನನ್ನ ಗೊಂದಲಗಳಿಗೆಲ್ಲ ಉತ್ತರ ಕೊಡೋದು ಯಾರು? ಇಬ್ರಲ್ಲಿ ಒಬ್ರು ಸಿಕ್ಕಿದ್ರಾದ್ರೂ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಿತ್ತು, ನನ್ನ ಗೊಂದಲಗಳು ಬಗೆಹರಿತಾ ಇತ್ತು, ಮನಸ್ಸಿಗೆ ಸಮಾಧಾನ ಆಗ್ತಿತ್ತು. ಇಲ್ಲ, ಹುಡುಕ್ತೀನಿ, ಅವ್ರನ್ನ ನಾನು ಹುಡುಕ್ತೀನಿ. ಸ್ವಾಮಿಗಳೇ, ಸ್ವಾಮಿಗಳೇ, ಎಲ್ಲಿದ್ದೀರಾ? ಎಲ್ಲಿದ್ದೀರಾ ಸ್ವಾಮಿಗಳೇ? ನೀವು ಹೀಗೆ ಮಾಡೋದು ಸರಿನಾ? ಪ್ರತಿ ಸತಿ ನನಗೆ ಸಮಸ್ಯೆಗಳಿದ್ದಾಗ, ಗೊಂದಲಗಳಿದ್ದಾಗ ನೀವು ನನ್ನ ಎದುರಿಗೆ ಬಂದು ನನಗೆ ಪರಿಹಾರ ಕೊಡ್ತಿದ್ರಿ. ಆದರೆ ಇವತ್ತು ನಾನು ತುಂಬ ಕಷ್ಟದ ಪರಿಸ್ಥಿತಿಲಿದ್ದೀನಿ ಸ್ವಾಮಿಗಳೇ. ಅಭಯವರು ಕಾಣಿಸ್ತಾ ಇಲ್ಲ ಅನ್ನೋ ಚಿಂತೆ ಒಂದು ಕಡೆ ಇದ್ರೆ, ನಾಗ ಮಾತನ ವರ್ತನೆ ವಿಚಿತ್ರವಾಗಿದೆ ಅನ್ನೋ ಚಿಂತೆ ಇನ್ನೊಂದು ಕಡೆ. ಅಭಯವರು ಹೇಳಿದ್ದು ನಿಜ ಆಗಿರ್ಬೋದೇನೋ ಅನ್ನೋ ಗೊಂದಲ ಬೇರೆ. ಈ ಪ್ರಶ್ನೆಗಳೆಲ್ಲ ನನ್ನ ಸುತ್ತುತ್ತಾ ಇವೆ ಸ್ವಾಮಿಗಳೇ. ದಯವಿಟ್ಟು ಎಲ್ಲಿದ್ರು ಬಂದು ನನಗೆ ಪರಿಹಾರ ನೀಡಿ ಸ್ವಾಮಿಗಳೇ. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಪರಮೇಶ್ವರ, ಎಂಥ ಪರಿಸ್ಥಿತಿಗೆ ತಂದಿಟ್ಟಿದ್ಯಾ ನನ್ನನ್ನು? ಮದುವೆ ಮಾಡಿಸಿದ್ರೆ ಪುಣ್ಯ ಅಂತ ಹೇಳಿದ್ರು. ಆದರೆ ಸರಿಯಾದ ವ್ಯಕ್ತಿ ಜೊತೆ ಮದುವೆ ಮಾಡಿಸಿದ್ರಷ್ಟೇ ಪುಣ್ಯ ಸಿಗುತ್ತೆ ಅಲ್ವಾ? ಪುಣ್ಯದ ವಿಚಾರಕ್ಕಿಂತ ನನ್ನಿಂದ ಒಂದು ಹೆಣ್ಣಿನ ಬದುಕು ಹಾಳಾಗ್ತಾ ಇದೆ ಅನ್ನೋ ಸಂಕಟ. ಆ ಹೆಣ್ಣಿನ ಬದುಕು ಹಾಳಾಗ್ತಾ ಇರೋದನ್ನ ತಡೆಯೋ ಶಕ್ತಿ ನನಗಿದ್ರು ಏನು ಮಾಡೋಕ್ಕಾಗದೆ ಅಸಹಾಯಕಳಾಗಿ ನಿಂತಿದ್ದೀನಿ ಅನ್ನೋ ನೋವು ಪರಮೇಶ್ವರ. ನಾನು ಏನು ಮಾಡಲಿ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಯಾರು ಕಾಣಿಸ್ತಿಲ್ಲ. ಈಗ ನನ್ನ ಪಾಲಾಗಿರೋದು ನಾಗಮಾತ ಒಬ್ರೆ. ಆದರೆ ಅವ್ರ ವರ್ತನೆ ಕೂಡ ವಿಚಿತ್ರವಾಗಿದೆಯಲ್ಲ. ನಾನು ಏನು ಮಾಡಲಿ ಪರಮೇಶ್ವರ? ನನಗೇನಾದರೂ ದಾರಿ ತೋರಿಸು ತಂದೆ. ಪರಮೇಶ್ವರ, ಇದೇನಿದು? ಈ ಅಕಾಲದ ಮಿಂಚು ಸಿಡಿಲು ಏನಾದರೂ ಅನಾಹುತದ ಸೂಚನೆನಾ?
ಪ್ರಣಾಮಗಳು ಗುರುದೇವ. ಏನು ಬಂದದ್ದು? ನಾನು ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ ಅಲ್ಲವೇ? ನಾಗಮಣಿಯೊಡನೆ ಆದಿಶೇಷನ ಸಮೇತ ನೀನು ಅಥವಾ ಮಾಯಾಂಗನೆ ಇಬ್ಬರಲ್ಲಿ ಯಾರು ಬರುವರೋ ಅವರಿಗೆ ಈ ಲೋಕ, ತಪ್ಪಿದವರಿಗೆ ಈ ಲೋಕ ನಿಷಿದ್ಧ ಎಂದು. ನನ್ನ ಗುರಿ ಪ್ರತಿಕ್ರಿಯೆಯಲ್ಲಿದೆ ಗುರುದೇವ, ಆದರೆ ಅದಕ್ಕೆ ತಡೆ ಎದುರಾಗಿದೆ. ಏನಾಗಿದೆ? ಹುಬ್ಬ ನಕ್ಷತ್ರದ ಮಾನವ ಕನ್ಯೆಗೆ ನಾನು ಮದುವೆ ಮಾಡಿಸಿದರೆ ನಾಗಮಣಿಯಿಂದ ದೂರಾದ ಜೀವಾತ್ಮ ನಾಗಮಣಿಗೆ ಮರುಕಳಿಸುತ್ತದೆ ಎಂದು ಒಬ್ಬ ದೈವದೂತರು ಹೇಳಿದ್ದರು. ನಾನು ಅದರಂತೆಯೇ ಮದುವೆ ಕಾರ್ಯಗಳನ್ನು ನಡೆಸುತ್ತಿದ್ದೇನೆ. ಆದರೆ ಏನು? ಇಲ್ಲಿಂದ ಭೂಲೋಕಕ್ಕೆ ಬಂದ ನಾಗಮಾತ ನನಗೆ ಸರ್ವ ಸಹಾಯ ಮಾಡುತ್ತಿದ್ದರು. ಆದರೆ ಇತ್ತೀಚೆಗೆ ಅವರು ವ್ಯತಿರಿಕ್ತವಾಗಿ ವರ್ತಿಸುತ್ತಿದ್ದಾರೆ. ಈ ಮಾಸದಲ್ಲಿ ನಾಗಗಳಿಗೆ ಅರಿಶಿಣ ಸೋಕಿದರೆ ನಮ್ಮ ಅಸಲಿ ರೂಪ ಬಯಲಾಗುತ್ತದೆ ಎಂಬ ಅಪಾಯ ಎದುರಾಗಿದೆ. ಅದರಿಂದ ನಾವು ಹೇಗೆ ತಪ್ಪಿಸಿಕೊಳ್ಳುವುದು ಎಂದು ನಿಮ್ಮನ್ನು ಕೇಳುವುದಕ್ಕೆ ನಾಗಮಾತ ನಿಮ್ಮನ್ನು ಭೇಟಿ ಮಾಡಲು ಬಂದರು. ಆದರೆ ನಿಮ್ಮ ಬಳಿ ಮಾತನಾಡಿ ಬಂದ ನಾಗಮಾತೆ ವರ್ತನೆಯೇ ಬದಲಾಗಿದೆ. ಏನು ಹೇಳುತ್ತಿರುವೆ? ನಾಗಮಾತ ಇಲ್ಲಿಗೆ ಬರಲೇ ಇಲ್ಲ. ಹಾಗಾದರೆ ಅವರು ನನ್ನ ಬಳಿ ಸುಳ್ಳು ಹೇಳಿದರೆ? ನಾಗಮಾತ ಸುಳ್ಳು ಹೇಳಲು ಸಾಧ್ಯವೇ ಇಲ್ಲ. ಹಾಗೊಂದು ವೇಳೆ ನಿನ್ನ ಬಳಿ ಸುಳ್ಳು ಹೇಳಿದ್ದಾರೆ ಎಂದರೆ ಅದು ನಾಗಮಾತ ಅಲ್ಲವೇ ಅಲ್ಲ. ಅಂದರೆ ನಮ್ಮ ಮನೆಯಲ್ಲಿ ಅವರ ರೂಪದಲ್ಲಿ ಬೇರೆ ಯಾರೋ ಬಂದಿದ್ದಾರಾ? ಗುರುದೇವ, ನಾಗಮಾತೆ ಯಾವುದೋ ಸಂಕಷ್ಟದಲ್ಲಿದ್ದಾರೆ ಗುರುದೇವ. ನಾಗಮಾತೆಯ ರೂಪದಲ್ಲಿ ಬೇರೆ ಯಾರೋ ಬಂದಿರುವರು. ಭೂಲೋಕದಲ್ಲಿ ನಾನು ತುಂಬಾ ನಂಬಿದ್ದ ಅಭಯವರು ಕೂಡ ಈಗ ಕಾಣೆಯಾಗಿದ್ದಾರೆ. ಅವರು ಕಾಣೆಯಾಗುವ ಮುನ್ನ ಮದುವೆಯಾಗುತ್ತಿರುವರು ನಾಗಲೋಕದವನು. ಅವನ ಜೊತೆ ಮದುವೆ ನಡೆಸುವುದು ಬೇಡ ಎಂದು ಹೇಳಿದ್ದರು. ಗುರುದೇವ, ಈಗ ನೀವು ನನಗೆ ಸಹಾಯ ನೀಡದೇ ಇದ್ದರೆ ನಾನು ನಾಗಮಣಿ, ಆದಿಶೇಷ ಎರಡನ್ನೂ ಕಳೆದುಕೊಳ್ಳುತ್ತೇನೆ. ದಯವಿಟ್ಟು ನೀವೇ ನನಗೆ ಏನಾದರೂ ದಾರಿ ತೋರಿಸಬೇಕು. ನಿನ್ನ ದಾರಿ ಸತ್ಯವಾಗಿದ್ದರೆ ಚಿಂತೆ ಬೇಡ, ಪರಿಹಾರ ಸಿಕ್ಕೇ ಸಿಗುತ್ತದೆ. ಅವನನ್ನ ಕೊಂದು ಈ ಮದುವೆನ ನಿಲ್ಸೋಣ ಅಂತ ಪ್ಲಾನ್ ಮಾಡಿದ್ರೆ ಬದುಕ್ ಬಂದ್ಬಿಟ್ಟ ಅವನು ಬದುಕ್ ಬರಲಿಲ್ಲ. ನಾಗಿಣಿ ಅವನನ್ನ ಉಳಿಸ್ಕೊಂಡು ಬಿಟ್ಲ. ನಾಗಿಣಿ ಅವನನ್ನ ಉಳಿಸ್ಕೊಂಡು ಬಿಟ್ಲ. ಅಲ್ಲ, ದಿಗ್ವಿಜಯ ಅನ್ನೋ ನಾನು ನಾಗಿಣಿಗೆ ಪರಮ ಶತ್ರು. ಹೀಗಿದ್ಮೇಲೆ ನನ್ನ ರೂಪದಲ್ಲಿರೋ ಅವನ ಜೀವನವನ್ನ ಇವಳು ಯಾಕೆ ಉಳಿಸಿದ್ಲು? ಅಂದ್ರೆ ಇಬ್ರು ಒಂದೇ ಗುಂಪಿನವರ. ಅವನು ಕೂಡ ಈ ಮದುವೆ ನಡೀಲೇಬೇಕು ಅಂತೇಳಿ ಹಠ ಮಾಡ್ತಾ ಇದ್ದಾನೆ. ಅವಳು ಅದೇ ವಿಷಯಕ್ಕೆ ಹೋರಾಡ್ತಾ ಇದ್ದಾಳೆ. ಏನಿದ್ರು ಮರ್ಮ? ನನಗೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತು. ಅವನನ್ನ ದಿಗ್ವಿಜಯ ಅಂತ ಹೇಳೋ ಹಾಗಿಲ್ಲ, ನಾನೇ ಈ ಮನೆ ಮಗ ಅಂತ ಪ್ರೂವ್ ಮಾಡೋ ಹಾಗಿಲ್ಲ. ಏನ್ ಮಾಡೋದು? ಈ ವಿಷಯನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಸಂಕಟ ಆಗುತ್ತೆ. ಬಾಯ್ ಬಿಟ್ರೆ ನನಗೆ ಅವಮಾನ. ನನ್ನ ರೂಪದಲ್ಲಿ ಈ ಮನೆಗೆ ಬಂದಿರೋನು ನನ್ನ ಹೆಸರು ಹೇಳ್ಕೊಂಡು ರಾಜ್ಯಭಾರ ಮಾಡ್ತಿದ್ದಾನೆ. ಎಲ್ಲ ಅವನು ಹೇಳ್ದಾಗೆ ನಡೀತಾ ಇದೆ. ಈ ಮದುವೆ ಕೂಡ ನಡೆಯುತ್ತೆ. ಯಾಕೆ ಅಂದ್ರೆ ಈ ಮದುವೆ ನಡೀಲೇಬೇಕು ಅಂತೇಳಿ ಅವನು ಹಠ ಮಾಡ್ತಾ ಇದ್ದಾನೆ. ಈ ಮದುವೆ ನಡೆಯೋದ್ರಿಂದ ಅವನಿಗೇನೋ ಲಾಭ ಇದೆ, ಹಾಗೆ ನಾಗಿಣಿಗೂ ಲಾಭ ಇರಲೇಬೇಕು. ಅವರಿಬ್ಬರಿಗೂ ಲಾಭ ಇದೆ ಅಂದ್ರೆ ಅದು ಖಂಡಿತ ನನಗ ಅಪಾಯ. ಎಲ್ಲರೂ ಸೋಲ್ಬೇಕು,
ನಾನು ಗೆಲ್ಲಬೇಕು. ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು. ಹೇಗೆ ನಿಲ್ಲಿಸೋದು ಆ ಮದುವೆನ? ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಏನೇನು ನಡೆಯುತ್ತೆ, ಯಾರ್ಯಾರು ಬರ್ತಾರೆ? ಪುರೋಹಿತರು, ಮದುವೆಗೆ ಬರೋ ಜನ, ಮುಹೂರ್ತ, ಊಟ. ಮುಹೂರ್ತದ ಟೈಮ್ ತಪ್ಪಿಸ್ಬಿಟ್ರೆ ಮದುವೆ ಆಗೋದಿಲ್ಲ. ಒಂದು ವೇಳೆ ಮದುವೆ ಆಯ್ತು ಅಂತಂದ್ರೆ ಅದು ಕೆಟ್ಟ ಮುಹೂರ್ತದಲ್ಲಿ ಆಗಿರೋ ಮದುವೆ ಆಗಿರುತ್ತೆ. ಕೆಟ್ಟ ಮುಹೂರ್ತದ ಮದುವೆಯ ಫಲ ಕೂಡ ಕೆಟ್ಟದಾಗೆ ಇರುತ್ತೆ. ಅವರಿಗೆ ಕೆಟ್ಟ ಫಲ ಅಂದ್ರೆ ಅದು ನನಗೆ ಶುಭ ಫಲ. ಎಸ್, ಈ ಮದುವೆನ ನಿಲ್ಲಿಸೋದಕ್ಕೆ ನನ್ನ ಮುಂದೆ ಇರೋ ಒನ್ ಅಂಡ್ ಓನ್ಲಿ ಆಪ್ಷನ್ ಮದುವೆ ಮುಹೂರ್ತ ಮೀರ್ ಹೋಯ್ತು ಅಂತ ಅನ್ಸೋ. ಪ್ರತಿ ಹಂತದಲ್ಲೂ ನನಗೆ ಸಹಾಯ ನೀಡುತ್ತಿದ್ದ ಒಬ್ಬ ದೇವದೂತರು ಇದ್ದರು. ಇತ್ತೀಚೆಗೆ ಅವರು ಕಾಣಿಸುತ್ತಿಲ್ಲ. ನೋಡು ಶಿವಾನಿ, ನಾಗಮಣಿಗಾಗಿ ಸಮಸ್ತ ಲೋಕದ ದುಷ್ಟ ಶಕ್ತಿಗಳು ಪ್ರಯತ್ನ ಪಡುತ್ತಿರುವ ಸಮಯವಿದೆ. ಹಾಗಾಗಿ ಮಾಯಾವಿ ಶಕ್ತಿಗಳು ಇಚ್ಛಾಧಾರಿ ರೂಪದಲ್ಲಿ ಬಂದು ತೊಂದರೆಗಳನ್ನು ಕೊಡಬಹುದು. ಹೋಗು, ನಾನು ನಾಗಲೋಕದಲ್ಲೇ ಇದ್ದು ಪೂಜಾ ಕೈಕರ್ಯಗಳನ್ನು ಮಾಡುತ್ತಿರುತ್ತೇನೆ. ನೀನು ಭೂಲೋಕದಲ್ಲಿ ನಿನ್ನ ಕಾರ್ಯಗಳನ್ನು ಮುಂದುವರೆಸು. ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡಬೇಡ. ಆ ಪರಮೇಶ್ವರನ ಆಶೀರ್ವಾದ ನಿನ್ನ ಮೇಲಿದೆ. ಈ ವಿಶೇಷತೆ ಮಯೂರಿ ಮದುವೆ ಆಗ್ಲೇಬಾರ್ದು ಅಂತ ಅಂದ್ಕೊಂಡೆ. ಆದ್ರೆ ಮದುವೆ ದಿನ ಬಂದೇ ಬಿಟ್ಟು ಏನ್ ಮಾಡಿ ಈ ಮದುವೆನ ತಡೀಲಿ? ಸಾಧ್ಯನೇ ಇಲ್ಲ. ಈ ಮದುವೆನ ನಿನ್ನಿಂದ ತಡೆಯಕ್ಕೆ ಸಾಧ್ಯನೇ ಇಲ್ಲ. ನೀನು ಅನ್ಕೋತಾ ಇದ್ದಿದ್ದ ವಿಷಯ ನನಗೆ ಹೆಂಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ನನಗೆಲ್ಲ ಗೊತ್ತಾಗತ್ತೆ ಕಣ. ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಈ ದಿಗ್ವಿಜಯ್ ಹೇಳಿದ್ಮೇಲೆ ಮದುವೆ ನಡೆಯುತ್ತೆ. ಓಂ ನಮಃ ಶಿವಾಯ. ದೇವ ಪರಮೇಶ್ವರ, ಸಪ್ತ ದಿನಗಳಿಂದ ನಾಗಲೋಕದ ಮುಗಿಲಲ್ಲಿ ಕಾಣಿಸಿಕೊಳ್ಳುತ್ತಿರುವ ರಕ್ತವರ್ಣದ ಕಾಮನ ಬಿಲ್ಲು, ರಾತ್ರಿ ಹೊತ್ತಿನಲ್ಲಿ ಆಕಾಶದಿಂದ ಉದುರುತ್ತಿರುವ ನಕ್ಷತ್ರಗಳು, ಇವೆಲ್ಲ ಯಾವುದೋ ಮಹಾ ವಿಪತ್ತಿನ ಮುನ್ಸೂಚನೆ ಎಂದು ತಿಳಿಯುವ ಹೊತ್ತಲ್ಲೇ ಶಿವಾನಿ ಬಂದು ನಾಗಮಾತೆಯ ಬಗ್ಗೆ ಹೇಳಿದಳು. ನಾಗಮಾತಾ ಈ ಲೋಕದ ರಾಜಮಾತೆ. ಅವರು ಸಾವನ್ನು ವರಿಸಿದರು, ಸತ್ಯವನ್ನು ಬಿಡುವವರಲ್ಲ. ಸುಳ್ಳು ಎಂದರೆ ಘೋರ ಪಾಪ ಎಂದು ನಂಬಿರುವವರು. ಹೀಗಿರುವಾಗ ರಾಜಮಾತೆ ಸುಳ್ಳು ಹೇಳಿದರು ಎಂದರೆ ನಂಬಲು ಹೇಗೆ ಸಾಧ್ಯ? ಏನೋ ಸಮಸ್ಯೆ ಘಟಿಸಿ ನಾಗಮಾತೆಗೆ ಏನೋ ತೊಂದರೆ ಒದಗಿದೆ. ಈ ಸಂದರ್ಭದಲ್ಲಿ ಶಿವಾನಿಗೆ ಸಹಾಯ ಮಾಡುತ್ತಿರುವ ಯಾವ ಶಕ್ತಿಗೂ ತೊಂದರೆಯನ್ನು ಕೊಡಬೇಡ ತಂದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಧನಂಜಯ, ದಿಗ್ವಿಜಯ, ಎಲ್ಲ ರೆಡಿನಾ? ಹೋಗೋಣವಾ? ಅರೆ, ಶಿವಾನಿ ಎಲ್ಲೇ? ಶಿವಾನಿ, ಹಾ ಬಂದೆ ಇಲ್ಲೇ ಇದ್ದೀನಿ. ಬಾಬಾ, ಏನಮ್ಮ ನೀನು? ಮದುವೆ ಮಾಡಬೇಕು ಅಂದವಳು ನೀನು, ಮನೆ ತುಂಬ ಓಡಾಡಬೇಕಾದವಳು ನೀನೇ ಇಲ್ಲ ಅಂದ್ರೆ ಹೇಗಮ್ಮ? ಎಲ್ಲೋಗಿದ್ದೆ? ನಾನು ಹೊರಗಡೆ ಹೋಗಿದ್ದೆ. ಸರಿ, ಎಲ್ಲರೂ ಬೇಗ ಹೊರಟು ಬಿಡೋಣ. ಪುರೋಹಿತರು ಹೇಳಿದ ಮುಹೂರ್ತದಲ್ಲೇ ಮದುವೆ ಆಗಬೇಕು. ಆ ಮುಹೂರ್ತದಲ್ಲಿ ಏನಾದ್ರು ಮದುವೆ ಆಗಿಲ್ಲ ಅಂದ್ರೆ ಏನಾದರೂ ದುರಂತ ಆಗ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ಬೇಗ ಹೋಗೋಣ. ಹೌದು, ತಡ ಮಾಡೋದು ಬೇಡ, ಹೊರಡೋಣ. ಯಜಮಾನ್ರೆ ನೀವು? ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ. ನೀವುಗಳೆಲ್ಲ ಹೊರಡಿ. ಓ, ಇವನ್ ಬರ್ತಾ ಇಲ್ವಾ? ಹಾಗಾದ್ರೆ ಒಳ್ಳೇದೇ ಆಯ್ತು.
ಮುಹೂರ್ತ ಮೀರಿದರೆ ಮದುವೆ ಆಗಲೇಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹೇಗಾದರೂ ಮಾಡಿ ದೇವಸ್ಥಾನಕ್ಕೆ ತಲುಪೋದನ್ನ ತಡ ಮಾಡಬೇಕು. ನೀನು ಯಾಕೋ ನಿಂತ ಇದೆಯಾ? ಶಿವಾಯ. ಓಂ ಶಿವಶಂಕರ ನಾಗಾಭರಣಾಯ ಪಾರ್ವತಿ ರಮಣ ಮಹಾದೇವಾಯ. ಪರಮೇಶ್ವರ, ಈಗ ನಡೆಯುತ್ತಿರುವ ಮದುವೆ ಮಹಾ ವಿಪತ್ತಿಗೆ ಕಾರಣವಾಗಿ ಮದುವೆ ಹೆಣ್ಣಿನ ಆಹುತಿಯಾಗಲಿದೆ ಎಂದು ಗೋಚರಿಸುತ್ತಿದೆ ಎಲ್ಲ ಸ್ವಾಮಿ. ಏನಿದು ಘೋರ? ದೇವ, ಈ ಮದುವೆಯನ್ನು ಹೇಗಾದರೂ ತಪ್ಪಿಸಲೇಬೇಕು, ಹೇಗಾದರೂ ಮಾಡಿ ತಪ್ಪಿಸಲೇಬೇಕು. सदाशिवं भजाम्यहं सदाशिवं भजाम्यहम् ॐ नमः शिवाय. ಭೋಲೆನಾಥ, ಕ್ಷುದ್ರ ಶಕ್ತಿಯ ಬಂಧನದಿಂದ ಮುಕ್ತಿ ಕೊಟ್ಟೆಯ ಭೋಲೆನಾಥ. ಜೈ ಭೋಲೆನಾಥ. ಇದೇನಿದು? ಅವನು ಯಾವುದೋ ಶಕ್ತಿ ಉಪಯೋಗಿಸಿ ನನ್ನ ಬಂಧಿಸ್ದ. ಇದ್ಯಾವುದೋ ಶಕ್ತಿ ನನ್ನ ಬಿಡುಗಡೆ ಮಾಡ್ತು. ಇವತ್ತು ಶುಕ್ರವಾರ, ಮಯೂರಿ ಮದುವೆ. ನಾನು ಹೇಗಾದ್ರೂ ಮಾಡಿ ಅದನ್ನ ತಡಿಬೇಕು. ಆದ್ರೆ ಈ ಜಾಗದಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಅಯ್ಯೋ ಪರಮೇಶ್ವರ, ಇದೇನಾಯಿತು ನನಗೆ? ಈ ಮದುವೆ ನಡೆಯಕೂಡದು, ಈ ಮದುವೆ ನಡೆಯಕೂಡದು. ಕಾಪಾಡು ತಂದೆ. ಪರಮೇಶ್ವರ, ಈ ಅಗ್ನಿಪಥಕ್ಕೆ
ಆ ದಿಕ್ಕಿನಡೆಗೆ ದಾರಿ ತೋರಿಸುತ್ತಿದೆ. ಎಲ್ಲ ನಿನ್ನ ಇಚ್ಛೆ. ನೀನು ಹಾದಿ ತೋರಿಸಿದರೆ ನಾನು ನಡೆಯುವೆ.